BMTC ಆಯಿತು. ಈಗ ವಿಕ್ಟೋರಿಯಾ ಆಸ್ಪತ್ರೆಯ ಸರದಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ಈಗ QR ಸ್ಕ್ಯಾನ್ ನಡೀತಾ ಇದೆ. ಅದರಲ್ಲಿ ಸ್ಕ್ಯಾನ್ ಮಾಡಿ ಸ್ಕ್ಯಾಮ್ ಕೂಡ ನಡೀತಾ ಇದೆ. ಯಾಕಂದರೆ UPI ಅನ್ನು ಬಳಸಿ ಬಸ್ನಲ್ಲಿ ಈಗ ಟಿಕೆಟನ್ನು ತಗೊಳ್ತಾ ಇದ್ರು. ಅದರಲ್ಲಿ ಕೂಡ ದೊಡ್ಡ ಮಟ್ಟದ ಸ್ಕ್ಯಾಮ್ ಆಗ್ತಾ ಇದೆ ಅನ್ನುವಂಥ ಮಾತು ಕೇಳಿ ಬಂತು. ಯಾಕಂದರೆ ಕಂಡಕ್ಟರ್ಗಳು ಏನು ಮಾಡ್ತಾ ಇದ್ರು, ಅವರ ಖಾಸಗಿ QR ಕೋಡನ್ನು ಅಂಟಿಸ್ಬಿಟ್ಟು ಅವರ ಖಾತೆಗೆ ಹಣವನ್ನು ಹಾಕಿಸ್ಕೊಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ಸ್ಕ್ಯಾಮ್ ಆಗಿದೆ. ಬರೋಬ್ಬರಿ 23 ಲಕ್ಷ ರೂಪಾಯಿಯ ಸ್ಕ್ಯಾನ್ ಆಗಿದೆ. ಅದೇ ಆಸ್ಪತ್ರೆಯ ಸಿಬ್ಬಂದಿಯವರಿಂದ. ಆಸ್ಪತ್ರೆಯಲ್ಲೂ ಕೂಡ ಈಗ UPI ಸ್ಕ್ಯಾನ್ ಮಾಡಿ ಸ್ಕ್ಯಾಮ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ UPI ಮೂಲಕ 23 ಲಕ್ಷ ರೂಪಾಯಿಯನ್ನು ದೋಚಿದ್ದಾರೆ ಆಸ್ಪತ್ರೆಯ ಕೆಲ ಸಿಬ್ಬಂದಿಗಳು. ರೋಗಿಗಳ ಅನುಕೂಲಕ್ಕಾಗಿ UPI ಸ್ಕ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗಿದೆ, ಅವಕಾಶವನ್ನು ಕೊಡಲಾಗಿದೆ. ವೈಯಕ್ತಿಕ QR ಕೋಡ್ಗಳನ್ನು ಅಲ್ಲಿಟ್ಟು ಅದನ್ನು ಸ್ಕ್ಯಾನ್ ಮಾಡಿ ಮೋಸ ಮಾಡ್ತಾ ಇದ್ದಾರೆ. ಅದು ಡೈರೆಕ್ಟಾಗಿ ಅವ್ರ ಖಾತೆಗೆ ಹೋಗ್ತಾ ಇದೆ. ರೋಗಿಗಳೇನಿರ್ತಾರೆ ಅವರು ಸ್ಕ್ಯಾನ್ ಮಾಡಿ ಹಣ ಹಾಕ್ತಾರಲ್ಲ, ಅದು ಹೋಗ್ತಾ ಇದೆ. ಲ್ಯಾಬು, OPD ಮತ್ತು ಎಕ್ಸ್ರೇ ವಿಭಾಗಗಳಲ್ಲಿ ಈ ರೀತಿಯಾಗಿ ವೈಯಕ್ತಿಕ QR ಕೋಡ್ಗಳನ್ನು ಅಂಟಿಸಿದ್ದಾರೆ. ಸ್ಕ್ಯಾನರ್ ಅಳವಡಿಕೆ ಮಾಡಿಕೊಂಡು 23 ಲಕ್ಷ ರೂಪಾಯಿಯನ್ನು ದೋಚಿದ್ದಾರೆ ಇವರು. UPI ಸ್ಕ್ಯಾನರ್ಗಳೇನಿದೆ ಆ ವಿಚಾರವಾಗಿ ಸಾಕಷ್ಟು ಅನುಮಾನ ಬಂದಿತ್ತು. ಅನುಮಾನ ಬಂದಂತಹ ಹಿನ್ನೆಲೆಯಲ್ಲಿ ಅಧೀಕ್ಷಕ ಆಗಿರುವಂತಹ ದೀಪಕ್ ಏನು ಮಾಡಿದ್ದಾರೆ, ಸಮಿತಿಯನ್ನು ರಚಿಸಿದ್ದಾರೆ, ತನಿಖೆ ಮಾಡಿದ್ದಾರೆ. ತನಿಖೆಯನ್ನು ನಡೆಸಿದಾಗ ಸಿಬ್ಬಂದಿಗಳ ಕಳ್ಳಾಟ ಎಲ್ಲವೂ ಕೂಡ ಬಯಲಾಗಿದೆ. ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ VV ಪುರಂ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾರು ಆ ಸಿಬ್ಬಂದಿಗಳು, ಕೆಲ ಸಿಬ್ಬಂದಿಗಳು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ? ಇದು ಈಗಿಂದ ನಡೀತಾ ಇರೋದು. ಬರೀ 23 ಲಕ್ಷನ ಅದಕ್ಕಿಂತ ಜಾಸ್ತಿ ಇದೆಯಾ? 23 ಲಕ್ಷಕ್ಕೂ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ ವಿಕ್ಟೋರಿಯಾ ಹಾಸ್ಪಿಟಲ್ ಏನಿದೆ, ಆ ಆಸ್ಪತ್ರೆಯಲ್ಲಿ QR ಕೋಡ್ ಏನಿದೆ ಅದನ್ನು ಬಳಸಿಕೊಂಡು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. UPI ಮೂಲಕ ಯಾರ್ಯಾರು ಬಂದಂತಹ ರೋಗಿಗಳು ಹಣವನ್ನು ಪೇ ಮಾಡ್ತಾ ಇದ್ದಾರಲ್ಲ ಸ್ಕ್ಯಾನ್ ಮಾಡಿ, ಅದು ಆಸ್ಪತ್ರೆಯ ಅಕೌಂಟ್ಗೆ ಹೋಗ್ತಾ ಇಲ್ಲ, ಬದಲಾಗಿ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಆ ಸಿಬ್ಬಂದಿಗಳ ಖಾತೆಗೆ ಹೋಗ್ತಾ ಇದ್ದಾರೆ, ಅವರ ಅಕೌಂಟ್ಗೆ ಹೋಗ್ತಾ ಇದೆ. ಇಲ್ಲಿ BMTCಯಲ್ಲಿ ಅದೇ ರೀತಿಯಾಗಿ ಆಯಿತು. ಕೆಲ ಕಂಡಕ್ಟರ್ಗಳು ಏನು ಮಾಡಿದ್ರು, QR ಕೋಡನ್ನು BMTC ಅಕೌಂಟ್ ಏನಿರುತ್ತಲ್ಲ ಅದನ್ನು ತೆಗೆದುಬಿಟ್ರು. ಅವ್ರದ್ದೇನಿರುತ್ತೆ ಪ್ರೈವೇಟ್ ಆದಂಥ ಒಂದು QR ಕೋಡ್ ಏನಿರುತ್ತೆ ಅದನ್ನು ಅಂಟಿಸಿದ್ರು. ಅದರಿಂದ ಎಲ್ಲ ದುಡ್ಡು ಕೂಡ ಅವರ ಅಕೌಂಟ್ಗೆ ಹೋಗ್ತು. ಅಲ್ಲಿ ಕೂಡ ಲಕ್ಷಗಟ್ಟಲೆ ದುಡ್ಡನ್ನು ಲೂಟಿ ಹೊಡೆದ್ರು BMTCಯ ಕೆಲ ಸಿಬ್ಬಂದಿಗಳು. ಈಗ ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. 23 ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ಲೂಟಿ ಮಾಡಿದ್ದಾರೆ. ಇದು ಆಸ್ಪತ್ರೆಯವರಿಗೆ ಗೊತ್ತಾಗಿದೆ. ಎಲ್ಲ ದಾಖಲೆಗಳನ್ನು ತಗೊಂಡೋಗಿ VV ಪುರಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಆಸ್ಪತ್ರೆಯಲ್ಲಿ ಕೆಲ ಸಿಬ್ಬಂದಿಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. UPI ಸ್ಕ್ಯಾನರ್ಗಳನ್ನು ಬಳಸಿ ಸ್ಕ್ಯಾಮ್ ಮಾಡಿದ್ದಾರೆ. ದೊಡ್ಡ ಮಟ್ಟದ ಸ್ಕ್ಯಾಮ್ ಅದ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಈ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ದೀಪಕ್ ಏನಿದ್ದಾರೆ ಅಧೀಕ್ಷಕ ಆಸ್ಪತ್ರೆಯವರು, ಅವರು ಹೋಗಿ ಇದರ ಬಗ್ಗೆ ಎಲ್ಲ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈ UPIಯನ್ನು ಬಳಸಿ QR ಕೋಡ್ಗಳನ್ನು ಸ್ಕ್ಯಾನ್ ಮಾಡಿ ಈ ಸ್ಕ್ಯಾಮ್ ಮಾಡಿರುವಂಥ ಸಿಬ್ಬಂದಿಗಳು ಯಾರು ಅಂತ ಹುಡುಕ್ತಾ ಇದ್ದಾರೆ. ಪೊಲೀಸರು ಕೂಡ ಬಲೆ ಬೀಸಿದ್ದಾರೆ. ಬೆಂಗಳೂರಿನ ಹೆಸರಾಂತ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಈ ರೀತಿಯಾದಂತಹ ಈ ಆಸ್ಪತ್ರೆಯಲ್ಲಿ ಏನಾಗ್ತಾ ಇದೆ, ಈ ಹಿಂದೆ ಬೇರೆ ಬೇರೆ ರೀತಿಯಾದಂಥ ಮಾತುಗಳು ಕೇಳಿ ಬಂದಿದ್ವಲ್ಲ, ಏನೋ ದೆವ್ವ ಭೂತ ಇದು ವಿಚಾರ ಇದೆ, ಅದು ಬೇರೆ ವಿಚಾರ. ಆದರೆ ಅಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರೇನಿದ್ದಾರೆ ಅವರಿಗೆ ಸಂಬಳ ಬರುತ್ತೆ, ಆದರೂ ಕೂಡ ಈ ರೀತಿಯಾಗಿ ಹಣವನ್ನು ಲೂಟಿ ಹೊಡೆದಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. VV ಪುರಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅಧೀಕ್ಷಕ ಆಗಿರುವಂತಹ ದೀಪಕ್ ಅವರು. ಅದಕ್ಕೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ರು. ಸಮಿತಿಯನ್ನು ರಚನೆ ಮಾಡಿ ತನಿಖೆ ಆದ ನಂತರ ಎಲ್ಲ ವಿಚಾರ ಕೂಡ ಬೆಳಕಿಗೆ ಬಂದ ಮೇಲೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿ ಮಾಡುವಂತಹ ಕಳ್ಳಾಟ ಬಯಲಾಗಿದೆ. ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಯಾರು ಅಂತ ಹೇಳಿ ಈಗ ವಿಚಾರ ಗೊತ್ತಾಗಬೇಕು. ಅದಕ್ಕೋಸ್ಕರ ಪೊಲೀಸರು ಬಲೆ ಬೀಸಿದ್ದಾರೆ. ಸರ್ಕಾರಿಯ ಕಚೇರಿಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಡಿಪಾರ್ಟ್ಮೆಂಟ್ಗಳಲ್ಲಿ ಈ ರೀತಿಯಾಗಿ QR ಕೋಡನ್ನು ಬಳಕೆ ಮಾಡೋದು ಯಾಕೆ ಅಂದರೆ ಜನರಿಗೆ ಅನುಕೂಲ ಆಗಲಿ, ಚಿಲ್ಲರೆಯ ಸಮಸ್ಯೆ ತಪ್ಪಲಿ. ಯಾಕಂದರೆ ಡಿಜಿಟಲ್ ಪೇಮೆಂಟ್ಗೇನೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿತ್ತು. ಈ ಹಿಂದಿನಿಂದ ಕೂಡ ಪ್ರತಿ ಬಾರಿ ಹೇಳ್ಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ ನಾವು ಈಗ ನೋಡಿದ್ದೀವಿ, ಬಸ್ಗಳಲ್ಲಿ ಬಂತು, ಬೇರೆ ಬೇರೆ ಎಲ್ಲ ಕಡೆ ಕೂಡ ಈಗ ಇದೇ ಸ್ಕ್ಯಾನರ್ಗಳನ್ನು ಬಳಸಿನೇ ನಾವು ಜಾಸ್ತಿ ಪೇ ಮಾಡ್ತಾ ಇದ್ದೀವಿ. ಹೀಗಿರುವಾಗ ಆಸ್ಪತ್ರೆಯಲ್ಲಿ ಅದು ಯಾವ ಅಕೌಂಟ್ಗೆ ಹೋಗುತ್ತಂತಲೇ ಗೊತ್ತಾಗಲ್ಲ. ಅವ್ರು ಹೇಳ್ತಾರೆ ಇದು ಸ್ಕ್ಯಾನ್ ಮಾಡಿ ದುಡ್ಡು ಹಾಕಿ ಅಂತ ಕೇಳ್ತಾರೆ. ಅವ್ರಿಗೇನು ಗೊತ್ತು, ಬಂದಿರೋಂಥ ರೋಗಿಗಳು ಪಾಪ ಅವ್ರ ಕೆಲಸ ಅವ್ರಿಗೆ ಆಗಬೇಕಲ್ಲ, ಅದನ್ನು ಸ್ಕ್ಯಾನ್ ಮಾಡ್ತಾರೆ, ದುಡ್ಡು ಹಾಕ್ತಾರೆ. ಆದರೆ ಈ ದುಡ್ಡು ಹೋಗ್ತಾ ಇರುವಂಥದ್ದು ಆಸ್ಪತ್ರೆ ಅಕೌಂಟ್ಗೆಲ್ಲ ಹೋಗ್ತಾ ಇರುವಂಥದ್ದು ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಅಕೌಂಟ್ಗೆ ಹೋಗ್ತಾ ಇದೆ. ಇದನ್ನು ಕೂಡ ಸರ್ಕಾರ ಗಮನ ಹರಿಸಬೇಕು.
ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಏನಿದ್ದಾರೆ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಅವರದ್ದೇ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಡುತ್ತಲ್ವಾ, ಅವರು ಯೋಚನೆ ಮಾಡಬೇಕು ಇದ್ರ ಬಗ್ಗೆ. ಅವರ ಸಿಬ್ಬಂದಿಗಳು ನೋಡಿ ಯಾವ ರೀತಿಯಾಗಿ ಕಳ್ಳಾಟ ಆಡ್ತಾ ಇದ್ದಾರೆ. ಕಂದಾಯ ಇಲಾಖೆಯಲ್ಲಿ ಒಂದು ರೀತಿಯಾಗಿ ಅಧಿಕಾರಿಗಳು ಆ ರೀತಿ ಮಾಡ್ತಾರೆ, ಅಬಕಾರಿ ಇಲಾಖೆಯಲ್ಲಿ ಇನ್ನೊಂದು ರೀತಿಯಾಗಿ ಮಾಡ್ತಾರೆ, BMTCಯಲ್ಲಿ ಅವ್ರ ಸಿಬ್ಬಂದಿಗಳು ಇನ್ನೊಂದು ರೀತಿ ಮಾಡ್ತಾ ಇದ್ದಾರೆ. ಇಲ್ಲಿ ಆಸ್ಪತ್ರೆಯಲ್ಲೂ ಕೂಡ ಈಗ ವೈದ್ಯಕೀಯ ಸಿಬ್ಬಂದಿಗಳು ಈ ರೀತಿಯಾಗಿ ಕಳ್ಳಾಟವನ್ನು ಆಡ್ತಾ ಇದ್ದಾರೆ. ಸರ್ಕಾರಕ್ಕೆ ಹೋಗಬೇಕಾದಂತಹ ದುಡ್ಡು ಅವರ ಜೇಬಿಗೆ ಸೇರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.